ಹಲೋ ಸ್ಟೂಡೆಂಟ್ಸ್, ಥರ್ಡ್ ಸೆಮ್ ರಿಸಲ್ಟ್ಸ್ನ ರಿಲೀಸ್ ಮಾಡಿದ್ದಾರೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ಯಾರ್ಯಾರು ಪಾಸ್ ಆಗಿದ್ದೀರಾ. ಆ್ಯಂಡ್ ಅದೇ ರೀತಿ ಯಾರ್ಯಾರು ಫೇಲ್ ಆಗಿದ್ದೀರಾ, ಸೊ ಇದ್ರ ಬಗ್ಗೆ ವರಿ ಮಾಡ್ಕೋಬೇಡ್ರಿ, ನೆಕ್ಸ್ಟ್ ಟೈಮ್ ಬರೆದು ಪಾಸ್ ಆಗಿರಿ ಅಂತ ಹೇಳ್ತಾ. ಆ್ಯಂಡ್ ಕೆಲವೊಬ್ಬರದು ರಿಸಲ್ಟೇ ಬರ್ತಾ ಇಲ್ಲ, ಮೀನ್ಸ್ ರಿಸಲ್ಟ್ ಪೇಜ್ ಓಪನ್ ಆಗ್ತಾ ಇಲ್ಲ, ಇನ್ವ್ಯಾಲಿಡ್ USN ಅಥವಾ ವಿತ್ ಹೆಲ್ಡ್ ರಿಸಲ್ಟ್ ಅಂತ ಬರ್ತದೆ ಅಂತಂದರೆ, ಸೊ ಯಾವುದೇ ಕಾರಣಕ್ಕೂ ನೀವು ಪ್ಯಾನಿಕ್ ಆಗಬೇಡ್ರಿ. ಇದು ನಿಮ್ಮ ಫಾಲ್ಟ್ ಅಲ್ಲ, ಕಾಲೇಜ್ ಆ್ಯಂಡ್ VTU ಕಡೆಯಿಂದ ಆಗಿರೋಂಥ ಫಾಲ್ಟ್ ಇದು. ಸೊ ಅವರು ಆದಷ್ಟು ಬೇಗ ಈ ಒಂದು ಫಾಲ್ಟ್ನ ರಿಸಾಲ್ವ್ ಮಾಡ್ತಾರೆ ಅಂತ ಹೇಳ್ತಾ. ಆ್ಯಂಡ್ ನಿಮ್ಗೆ ಏನಾದರೂ ಹಿಂಗೆ ಇನ್ವ್ಯಾಲಿಡ್ USN ಮತ್ತು ವಿತ್ ಹೆಲ್ಡ್ ರಿಸಲ್ಟ್ ಬಂದರೆ ನೀವು ಇಮಿಡಿಯೇಟಾಗಿ ನಿಮ್ಮ ಒಂದು ಪ್ರಿನ್ಸಿಪಲ್ ಅಥವಾ HODನ ಮೀಟ್ ಮಾಡಿಬಿಟ್ಟು ಇದ್ರ ಬಗ್ಗೆ ನೀವು ಇನ್ಫಾರ್ಮ್ ಮಾಡಬೇಕು. ಆ್ಯಂಡ್ ಅದೇ ರೀತಿ ಭಾಳ ಜನ ನಮ್ಗೆ ಮೆಸೇಜ್ ಮಾಡ್ತಾಯಿದ್ರು ಆ್ಯಂಡ್ ಈ ರೀತಿ ಎಲ್ಲ ಬರ್ತಾ ಇದೆ ಅಂತ. ಸೊ ಅದಕ್ಕೆ ನಾವು ಈ ವಿಡಿಯೋ ಮಾಡಬೇಕಾಯಿತು. ಸೊ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡ್ರಿ, ಈ ಒಂದು ಪ್ರಾಬ್ಲಮ್ ಭಾಳ ಜನದ್ದು ಸಾಲ್ವ್ ಆಗಿದೆ ಆಲ್ಮೋಸ್ಟ್ ಇವತ್ತು. ಆ್ಯಂಡ್ ಮಂಡೇವರೆಗೂ ಪ್ರತಿಯೊಬ್ಬರದ್ದು ಸಾಲ್ವ್ ಆಗಬಹುದು ಅಂತ ಅಂದ್ಕೊತೀನಿ. ಸೊ ವೇಟ್ ಮಾಡಿ ನೋಡೋಣ. ಸೊ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.